ನಾನು ಅಷ್ಟೇ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಸೊ ಹಾಗಾಗಿ ನಾನು ಅಲ್ಲಿ ಹೋದ್ರೇನೆ ಸರಿ ಮಾ, ಪ್ಲೀಸ್. ಏನ್ ಕಂದ ಹೀಗೆ ಮಾತಾಡ್ತಿದ್ಯಾ? ಅಳಿ ಅಂದ್ರೆ ಅಮೆರಿಕಲ್ಲ ಇದ್ದಾರೆ, ಯಾವಾಗ ಬೇಕಾದ್ರೂ ಬಂದು ಹೋಗ್ಬೋದಪ್ಪ. ಇಲ್ವಾ? ಇಲ್ಲೇ ಬಂದಿರೋ ಕೇಳು, ಎಲ್ಲರೂ ಖುಷಿಯಾಗಿ ಇಲ್ಲೇ ಇರೋಣ. ಅಮ್ಮ, ನಾವು ಬೆಳಗ್ಗೆ ಕೇಳಿದ್ವಲ್ಲ, ಅವ್ರೇನಂದ್ರು? ನನಗೆ ಗೊತ್ತಮ್ಮ, ಅವ್ರಿಲ್ಲಿ ಉಳ್ಕೊಳ್ಳಲ್ಲ. ಪ್ಲೀಸ್ ಪ್ಲೀಸ್ ಪಾ. ಸರಿ ಗಂಧ, ನಿನಗೆ ಹೇಗೆ ಇಷ್ಟನೋ ಹಾಗೆ ಮಾಡು. ನಾನು ಅಳಿಯಂದ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಬೇಡ, ಸೃಜನ ಅವ್ರ ಆಚೆನೇ ಇದ್ದಾರೆ, ನಾನು ಅವ್ರ ಜೊತೆ ಹೋಗ್ತೇನೆ. ನಾನು ಅತ್ತೆ ಹೋಗಿ ಮಾತಾಡ್ಸ್ಬಿಟ್ಟು ಬರ್ತೇನೆ. ಏನ್ರಿ ಇದು? ಇವಳು ಬಾಣಂತನನ ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ ಕನ್ಸು ಕಟ್ಟಿದ್ದೆ, ಈಗ ನೋಡಿದ್ರೆ ಹೊರಟು ನಿಂತಿದ್ದಾಳೆ. ಪಾಪ ಅವಳಿಗೇನೋ ಹೋಗ್ಬೇಕು ಅನ್ಸಿದ್ದು, ಹೋಗ್ಲಿ ಬಿಡು. ಅಲ್ಲ, ನೀನೇ ಹೇಳ್ತಿದ್ಯಲ್ಲ ಅಳಿಯಂದ್ರೆ ಅಮೆರಿಕಾದಲ್ಲಿದ್ದಾರ, ಮನಸ್ಸು ಮಾಡ್ದಾಗ ಹೋಗಿ ಬಂದು ಮಾಡ್ಬೋದು, ಮಾಡೋಣ ಬಿಡು. ಇಷ್ಟಕ್ಕೂ ನೀನು ಅವಳಿಗೆ ಏನ್ ಮಾಡ್ಬೇಕು ಅಂತಿದ್ಯೋ ಅದನ್ನ ನಂಗೆ ಮಾಡ್ಕೊಡು. ತಮಾಷೆ, ಯಾವಾಗ್ಲೂ ತಮಾಷೆ. ನಿಧಾನ ತಿನ್ಸಿ, ನಿಧಾನ. ಚೆನ್ನಾಗಿದ್ಯಾ ಭಾಗ್ಯಕ್ಕ? ಭಾಗ್ಯಕ್ಕಂಗೆ ಊಟ ತಿಂಡಿ ಬಡಿಸೋ ಭಾಗ್ಯ ನಂದು. ಏನ್ ಗೊತ್ತಾ ಭಾಗ್ಯಕ್ಕ, ನಿಮ್ ಸೇವೆ ಈ ತರ ಮಾಡ್ತಾ ಇದ್ದೀನಲ್ಲ, ತುಂಬಾ ಖುಷಿ ಆಗ್ತದೆ ನನಗೆ. ಎಷ್ಟು ದಿನ ಆಗೋಯ್ತು ನಾವ್ ಈ ತರ ಇದ್ದು. ಹೇ ಸಾಕು ಅಂದ್ರೆ ಹೆಂಗೆ? ಬೆಳೆಯೋ ವಯಸ್ಸು ನಿಮ್ದು. ಏನು ಬೆಳೆಯೋ ವಯಸ್ಸ? ಏನ್ ಬಿಳಿ ಕೂದ್ಲಾ? ಅವ್ರಿಗೆ ಬಿಳಿ ಕೂದ್ಲಾದ್ರೂ ಬೆಳೆಯತ್ತಲ್ಲೇ, ನಂಗೆ ಅದು ಇಲ್ಲ. ಖಾಲಿ ಖಾಲಿ ಕಾಮಿಡಿ ಟೈಮಿಂಗು. ಭಾಗ್ಯಕ್ಕ ನೋಡಿ, ಭಾಗ್ಯಕ್ಕ ನಿಮ್ ಸೊಸೆ ಎಂತ ಕೆಲಸ ಮಾಡಿದಾಳೆ. ಅವಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಸೀಮಂತ ಮುಗಿಸ್ಕೊಂಡು ಕರ್ಕೊಂಡ್ಬಂದು ಬಾಣಂತನ ಮುಗಿಸ್ಕೊಂಡು ವಾಪಸ್ ಕಳ್ಸೋಣ ಅಂದ್ರೆ ಒಂದೇ ದಿವ್ಸಕ್ಕೆ ವಾಪಸ್ ಹೋಗಿದ್ದಾಳೆ. ಊರಿಗೆಲ್ಲ ಒಂದ್ ದಾರಿ ಆದ್ರೆ ನನ್ನ ಮಗಳಿಗೆ ಒಂದ್ ದಾರಿ. ಎಲ್ಲ ಈ ಮೇಷ್ಟ್ರ ಅಪ್ಪನ ತರಾನೆ ಬುದ್ಧಿಜೀವಿ, ಅದಕ್ಕೆ ಇವ್ರು ಬೇರೆ ಸಪೋರ್ಟು. ಅಯ್ಯೋ ಬಿಡೆ, ಮಗಳ ಬಗ್ಗೆ ಯಾಕೆ ಕಂಪ್ಲೇಂಟ್ ಮಾಡ್ತಿದ್ದೆ ಇವ್ರ ಹತ್ರ? ಸಾಮಾನ್ಯವಾಗಿ ಅತ್ತೆ ಅಂದ್ರು ಸೊಸೆ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ, ನೀನು ಮಗಳ ಬಗ್ಗೆ ಅವ್ರ ಅತ್ತೆ ಹತ್ರನೇ ಕಂಪ್ಲೇಂಟ್ ಮಾಡ್ತಿದ್ಯಲ್ಲ. ಇನ್ನೇನ್ ಮಾಡೋದು, ನೀವು ಮಗಳಿಗೆ ಸಪೋರ್ಟ್ ಮಾಡ್ತೀರಲ್ಲ. ಅಯ್ಯೋ ಇರ್ಲಿ ಬಿಡೆ, ಅದಕ್ಕೇನು. ನೋಡು, ನಿಜ ಹೇಳಬೇಕು ಅಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಹೆರಿಗೆಗೆ ಅಂತ ತವ್ರ ಮನೆಗೆ ಬಂದು ಅಲ್ಲೇ ಜಾಂಡ ಊರಿ ವಾಪಸ್ ಹೋಗೋದೇ ಇಲ್ಲ. ಗಂಡನ್ನು ಅಲ್ಲೇ ಕರ್ಸ್ಕೊಂಡು ಅಪ್ಪ ಅಮ್ಮನ ದುಡ್ಡಲ್ಲಿ ಮಜಾ ಮಾಡ್ತಾರೆ. ಇನ್ನು ಕೆಲವರು ಮದುವೆ ಆಗೋದೇ ಡೈವರ್ಸ್ ತಗೊಳ್ಳೋದಕ್ಕೆ ಅನ್ನೋ ಹಾಗೆ 1 ತಿಂಗಳಿಗೆಲ್ಲ ಡೈವರ್ಸ್ ಕೊಟ್ಟು ಮತ್ತೆ ತವ್ರ ಮನೆಗೆ ಬಂದ್ಬಿಡ್ತಾರೆ. ಆಮೇಲೆ ಲೋಕಲ್ ಪಾಲಿಟಿಕ್ಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂಥದ್ರಲ್ಲಿ ನನ್ನ ಮಗಳು ಬಂಗಾರ ಕಣೆ, ಗಂಡನ ಮೇಲಿರೋ ಪ್ರೀತಿಗೋಸ್ಕರ ವಾಪಸ್ ಹೋಗಿದ್ದಾಳೆ. ಇಷ್ಟರಲ್ಲೇ ಗೊತ್ತಾಗತ್ತೆ ಅವರಿಬ್ಬರ ಮಧ್ಯೆ ಎಷ್ಟು ಪ್ರೀತಿ ಇದೆ ಅಂತ. ಸಂತೋಷ ಪಡು. ನಿಜವಾಗ್ಲೂ ಅವರಿಬ್ಬರದು ಹೇಳಿ ಮಾಡಿಸಿದ ಜೋಡಿ. ನನ್ನ ಮಗ ಭೂಮಿಕಾ ಅಂತ ಹೆಂಡತಿ ಪಡೆಯೋದಕ್ಕೆ ತುಂಬಾನೇ ಪುಣ್ಯ ಮಾಡಿದ್ದಾನೆ ಅಲ್ವಾ ಭಾಗ್ಯಕ್ಕ? ಓ, ಯಾರ್ದಪ್ಪ ಫೋನು? ನೋಡು, ನೆನೆದವರ ಮನದಲ್ಲಿ ಅಂದಂಗೆ ನಾವು ಅಳಿಯಂದ್ರ ಬಗ್ಗೆ ಮಾತಾಡ್ತಿದ್ವಿ, ಅವರೇ ಫೋನ್ ಮಾಡಿದ್ದಾರೆ. ಹಲೋ, ಹೇಳಿ ಅಂದ್ರೆ ಮಾವ, ಭೂಮಿಕಾ ಅವರಿದ್ರೆ ಫೋನ್ ಕೊಡಿ. ಫೋನಾ? ತಮಾಷೆ ಮಾಡ್ತಿದ್ರು ಅಳಿಯಂದ್ರ? ತಮಾಷೆನಾ? ನಾನು ಹೇಗೆ ತಮಾಷೆ ಮಾಡಲಿ? ಅಲ್ಲ, ಅವ್ರಿಗೆ ಫೋನ್ ಮಾಡಿದೆ, ನಾನು ರಿಸೀವ್ ಮಾಡಲಿಲ್ಲ, ಅದಕ್ಕೆ ನಿಮಗೆ ಮಾಡಿದೆ. ಓ, ಅಂದ್ರೆ ನಿಮ್ಗೆ ಇನ್ನೂ ವಿಷಯ ಗೊತ್ತಾಗಿಲ್ಲ ಅನ್ಸುತ್ತೆ. ಏನು ವಿಷಯ? ನೀವು ಅವಳನ್ನ ಕೇಳ್ಕೊಂಡು ಇಲ್ಲಿಗೆ ಫೋನ್ ಮಾಡಿದ್ದೀರಾ, ಅವಳು ನಿಮಗೋಸ್ಕರ ವಾಪಸ್ ಮನೆಗೆ ಹೋಗಿದೆ. ಏನು, ನಮ್ಮನೆಗೆ ಹೋದ್ರಾ? ಯಾಕೆ? ನೀವು ವಿರಹ ವೇದನೆಯಿಂದ ನೊಂದು ಬೆಂದು ಮಧ್ಯರಾತ್ರಿ ಕಳ್ಳಂತರ ಶಾಲ್ ಹೊದ್ಕೊಂಡು ಬಂದ್ರಲ್ಲ, ಆಗ್ಲೇ ಅವಳಿಗೆ ಗೊತ್ತಾಗಿದೆ ನೀವು ಅವಳನ್ನ ಬಿಟ್ಟಿರಲ್ಲ ಅಂತ. ಅದಕ್ಕೆ ಪಾಪ ನನ್ನ ಗಂಡ ಅಂತ ನಿಮ್ಮೇಲಿರೋ ಕಾಳಜಿಗೆ ವಾಪಸ್ ಹೋದ್ಲು. ಅಲ್ಲ, ಎಕ್ಸಾಕ್ಟ್ ಆಗಿ ಅವರು ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು? ಅದೇ ಹೇಳಿ ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಇರೋ ಸೆಳೆತ, ನೀವು ಅವಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ಲು. ಆದ್ರೂ ಅವರು ಇಂಥ ಟೈಮಲ್ಲಿ ಅಲ್ಲೇ ಇರ್ಬೇಕಲ್ವಾ? ರೂಲ್ಸ್ ಪ್ರಕಾರ ಇಲ್ಲೇ ಇರಬೇಕು, ಆದ್ರೆ ಏನ್ ಮಾಡೋದು, ಪ್ರೀತಿಗೆ ಯಾವ್ದು ರೂಲ್ಸ್ ಇಲ್ವಲ್ಲ ಅಳಿ ಅಂದ್ರೆ. ಸುಮ್ಮನೆ ನನ್ನ ಗಂಡನಿಗೆ ಯಾಕೆ ತೊಂದ್ರೆ? ಹೇಗೂ ನನಗೆ ಅಲ್ಲಿ ಅಡ್ಜಸ್ಟ್ ಆಗಿದೆ, ನನ್ನನ್ನು ನಾನು ನೋಡ್ಕೋತೀನಿ, ಅಲ್ಲೇ ಇರ್ತೀನಿ ಅಂತ ನಮ್ಮ ಬಾಯಿ ಮುಚ್ಚಿ ಹೊರಟೇ ಹೋದ್ಲು.
ನೀವೇನು ಹೇಳಿ, ನೀವಿಬ್ಬರು ರೋಲ್ ಮಾಡಲ್ ದಂಪತಿಗಳು. ನಿಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಅದ್ಭುತ. ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ. ನಿಮ್ಮನ್ನು ನೋಡಿ ಎಲ್ಲರೂ ಕಲಿಬೇಕು. ಸೀಮಂತಕ್ಕೆ ಅಂತ ಬಂದವರು ದಿಢೀರಂತ ಯಾಕೆ ವಾಪಸ್ ಹೋದ್ರು? ಅಳಿ ಅಂದರೆ ಇದ್ದೀರಾ? ಹೇಳಿ ಮಾವ. ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೂ ಒಂದು ಮಾತು ಹೇಳದೆ ಹೊರಟು ಬಿಟ್ಟಿದ್ದಾಳೆ ಅಂತನಾ? ಆ ಥರದ್ದೆಲ್ಲ ಏನಿಲ್ಲ, ಏನೋ ನಂದು ಕೆಲಸದ ತಲೆ ಬಿಸಿ. ಸರಿ ಬಿಡಿ, ಅವರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರಲ್ಲ, ನಾನು ಅಲ್ಲಿಗೆ ಬಂದು ಅಮ್ಮನ ವಾಪಸ್ ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ಇದರಲ್ಲಿ ತೊಂದರೆ ಏನು ಬಂತು ಅಳಿ ಅಂದರೆ, ಭಾಗ್ಯಕ್ಕನ್ನ ನಾವು ನೋಡ್ಕೋತೀವಿ. ಅವರು ನಮ್ಗೇನು ಭಾರ ಅಲ್ಲ, ಅವರು ನಮ್ಮಲ್ಲಿ ಒಬ್ಬರಾಗ್ಬಿಟ್ಟಿದ್ದಾರೆ. ಅದು ಅಲ್ಲದೆ ಒಂದು ಕಾಲದಲ್ಲಿ ನನಗೆ ತುತ್ತು ಕೊಟ್ಟ ಜೀವ ಅದು. ಅವ್ರನ್ನ ನೋಡಿಕೊಂಡು ಅವ್ರ ಸೇವೆ ಮಾಡಿ ನನ್ನ ಋಣನ ಸ್ವಲ್ಪನಾದರೂ ತೀರಿಸ್ಕೋತೀನಿ. ಅವ್ರನ್ನ ನೋಡ್ಕೊಳ್ಳೋದು ನನಗೇನು ಕಷ್ಟ ಇಲ್ಲ ಅಳಿ ಅಂದರೆ. ಅವ್ರು ಇಲ್ಲೇ ಇರಲಿ ಬಿಡಿ. ಅವ್ರು ಇಲ್ಲೇ ಇದ್ದರೆ ನನಗೂ ಸಂತೋಷವಾಗುತ್ತೆ, ಅವ್ರಿಗೂ ಒಂದು ಚೇಂಜ್ ಇರುತ್ತೆ. ಇಲ್ಲ ಅಂದರೆ ಅವ್ರೇನಪ್ಪ ಹೀಗೆ ಬಂದರು ಹಾಗೆ ಹೋದ್ರು ಅನ್ನೋಂಗೆ ಆಗ್ಬಿಡುತ್ತೆ, ನಮಗೂ ಬೇಜಾರಾಗತ್ತೆ. ಇಲ್ಲ ಅನ್ಬೇಡಿ ಅಳಿ ಅಂದರೆ. ಸರಿ ಬಿಡಿ, ನೀವು ಇಷ್ಟು ಹೇಳಿದ್ಮೇಲೆ ಅವರು ಅಲ್ಲೇ ಇರಲಿ. ಎಲ್ಲರನ್ನೂ ಕೇಳಿದೆ ಅಂತ ಹೇಳಿ, ಇನ್ಯಾವಾಗಲಾರು ಕಾಲ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಭಾಗ್ಯಕ್ಕ, ಅಳಿಯಂದ್ರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು. ಅದೇನು ಕಳಿಸ್ಬಿಡೋಕ್ಕಾಗತ್ತೆ? ನೀವಿನ್ನೂ ಇಲ್ಲೇ ಒಂದಷ್ಟು ದಿವಸ ಇರಬೇಕು. ನಾವು ನಿಮ್ಮ ಸೇವೆ ಮಾಡಬೇಕು, ಆವಾಗಲೇ ನಮಗೂ ಖುಷಿ.